ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ವಿದ್ಯಾರಣ್ಯಪುರದಲ್ಲಿರುವ ಈಟ್ ಔಟ್ ಅಂತ ಹೋಟೆಲ್ಗೆ ಬಂದಿದ್ದೀನಿ. ಈ ಹೋಟೆಲ್ ಹೆಸರು ತುಂಬ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿದೆ. ಇದು ಹೋಟೆಲ್ ಬಂದು ವಿದ್ಯಾರಣ್ಯಪುರ ಬಸ್ ಡಿಪೋ ಹತ್ರ ಬರುತ್ತೆ. ಯಲಹಂಕ ಮತ್ತು MS ಪಾಳ್ಯ ಕೂಡ ಹತ್ತಿರ ಆಗುತ್ತೆ. ಇಲ್ಲಿ ಎಲ್ಲ ರೀತಿಯ ಟಿಫನ್ ಐಟಮ್ಸ್ಗಳು ಸಿಗುತ್ತೆ. ಇವ್ರದ್ದೊಂಥರ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಯಾಕಂದರೆ ಈ ಟೆಂಪೋದಲ್ಲಿ ಅವರು ಅಡುಗೆ ಮಾಡ್ತಾರೆ. ಜನಗಳು ಕೂರ್ಲಿಕ್ಕೆ ಅಲ್ಲಿ ಶಾಪಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇವ್ರು ತುಂಬ ಚೆನ್ನಾಗಿ ಕ್ವಾಲಿಟಿ ಕೂಡ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಟಿಫನ್ ಐಟಮ್ಸ್ಗಳು ಸಿಗುತ್ತೆ. ಇಡ್ಲಿ, ವಡಾ, ದೋಸೆ, ಅಕ್ಕಿ ರೊಟ್ಟಿ, ಚೌಚೌಬಾತ್, ಶಾವಿಗೆ ಬಾತ್ ತುಂಬ ಚೆನ್ನಾಗಿತ್ತು. ನಾನಿವತ್ತು ಚೌಚೌಬಾತ್ ಮತ್ತು ಅಕ್ಕಿ ರೊಟ್ಟಿನ ಟೇಸ್ಟ್ ಮಾಡಿದೆ. ಚೌಚೌಬಾತಲ್ಲಿ ಎಸ್ಪೆಷಲಿ ಕೇಸರಿ ಬಾತು ಬಾಯಿಗಿಟ್ಟರೆ ಹಾಗೆ ಕರ್ಗೋಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಪೈನಾಪಲ್ ಹಾಕಿ ಮಾಡಿದರು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇವರು ಹೋಟೆಲ್ ಟೈಮಿಂಗ್ಸ್ ಬಂದು ಈವ್ನಿಂಗ್ 6 o'clock ಟು ನೈಟ್ 10 o'clockವರೆಗೂ ಇರ್ತಾರೆ. ಇವರು ಕ್ಯಾಟ್ರಿಂಗ್ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಅಂದರೆ ಮಿನಿಮಮ್ 50 ಮೆಂಬರ್ಸು ಅಪ್ ಟು 200 ಮೆಂಬರ್ಸ್ವರೆಗೂ ಆರ್ಡರ್ ತೊಗೊಳ್ತಾರೆ. ಸಣ್ಣ ಪುಟ್ಟ ಫಂಕ್ಷನ್ಸ್ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಬರ್ತಡೇ, ಇನ್ನು ಇತರೆ ಯಾವುದೇ ರೀತಿಯ ಫಂಕ್ಷನ್ಸ್ ಆದರೂ ಅವರು ಕ್ಯಾಟ್ರಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ಬಾಳೆ ಎಲೆ ಊಟ ಕೂಡ ಪ್ರೊವೈಡ್ ಮಾಡ್ತಾರೆ. ಇವರು ಎಲ್ಲ ರೀತಿಯ ತಿಂಡಿಗಳು ಆಲ್ಮೋಸ್ಟ್ ನಾನು ಟೇಸ್ಟ್ ಮಾಡ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಪ್ರೈಸ್ ಕೂಡ ರೀಸನಬಲ್ ಆಗಿದೆ. ನಾವು ಆ್ಯಕ್ಚುಲಿ ದೊಡ್ಡ ದೊಡ್ಡ ಹೋಟೆಲಲ್ಲಿ ಮಾತ್ರ ಊಟ ಚೆನ್ನಾಗಿರುತ್ತೆ, ಈ ಥರ ರೋಡ್ ಸೈಡ್ ಹೋಟ್ಲಲ್ಲಿ ಚೆನ್ನಾಗಿರಲ್ಲ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಬಟ್ ಅದು ಸುಳ್ಳು. ಈವನ್ ರೋಡ್ ಸೈಡಲ್ಲೂ ಈಗ ನವೆಡೇಸ್ ತುಂಬ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಈವನ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಚಟ್ನಿ ಮಾತ್ರ ತುಂಬ ಆಸಮ್ ಅಂತ ಹೇಳ್ಬೋದು. ಪ್ರೈಸ್ ಕೂಡ ರೀಸನಬಲ್ ಆಗಿತ್ತು. ನೀವು ಕೂಡ ಇಲ್ಲಿ ಒಂದ್ಸರಿ ಬಂದು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೂ ಕೂಡ ಕಮೆಂಟ್ ಮಾಡಿ ಹೇಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.